ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಹಿ ತರಿಗಡುಬನ್ನ ಮಾಡಿ ತೋರಿಸ್ತಿದ್ದೀನಿ. ಆಲ್ರೆಡಿ ನಾನು ಮಸಾಲ ತರಿಗಡುಬನ್ನ ಮಾಡಿ ತೋರಿಸಿದ್ದೀನಿ. ನೀವು ಒಂದು ಸತಿ ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ತರಿಗಡುಬನ್ನ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ತರಿಗಡುಬು ಸಾಫ್ಟಾಗಿ ಬರಬೇಕು ಅಂದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ವಿಡಿಯೋ ನೋಡ್ತಿರುವವರು ದಯವಿಟ್ಟು ಲೈಕ್ ಮಾಡಿ ಫುಲ್ ವಿಡಿಯೋನ ನೋಡಿ. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನಾವು ಯಾವುದೇ ಒಂದು ಅಕ್ಕಿನಾದರೂ ತೊಗೊಳ್ಬೋದು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ತರಿ ಮಾಡ್ಕೊಳ್ಬೇಕು. ನೋಡಿ, ನಾವು ಬೇಕಾದರೆ ಹಿಟ್ಟಿನ ಮಿಲ್ಲಿಗೆ ಕೊಟ್ಟರೆ ಅವರೇ ತರಿ ಹೊಡ್ಕೊಡ್ತಾರೆ. ಈಗ ನಾನು ಮಿಕ್ಸಿಯಲ್ಲೇ ಹೊಡ್ಕೊಳ್ತಿದ್ದೀನಿ. ನೋಡಿ, ಈಗ ನಾವು ಜರಡಿಯಲ್ಲಿ ನಾವು ಜಲ್ಲಿಸ್ಕೊಳ್ಬೇಕು. ಈ ರೀತಿ ಜಲ್ಲಿಸ್ಕೊಳ್ಳೋದ್ರಿಂದ ನೋಡಿ ತರಿ ಮಾತ್ರ ಉಳ್ಕೊಳ್ಳುತ್ತೆ, ಹಿಟ್ಟೆಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ. ನಾವು ಹಿಟ್ಟಲ್ಲಿ ಬೇಕಾದರೆ ರೊಟ್ಟಿ ಕೂಡ ಮಾಡ್ಕೊಳ್ಬೋದು. ತರಿನ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ನಾನು ಈ ಲೋಟದಲ್ಲಿ 2 ಲೋಟದಷ್ಟು ನಾನು ಅಕ್ಕಿ ತರಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆನ ನಾನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಒಂದು ಸತಿ ವಾಶ್ ಮಾಡಿಕೊಂಡು ನಾವು ನೆನೆಸೋದಕ್ಕೆ ಇಟ್ಕೊಳ್ಬೇಕು. ಒಂದು 2 ಗಂಟೆಯಷ್ಟು ನಾವು ನೆನೆಸ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಕು. ನಾನೀಗ ತೆಂಗಿನಕಾಯಿನ ತಗೊಂಡಿದ್ದೀನಿ. ನೋಡಿ, ಹಸಿ ತೆಂಗಿನಕಾಯಿ ತಗೊಳ್ಬೇಕು. ನಾನು ದೊಡ್ಡ ಭಾಗದಲ್ಲಿ ನಾನು 1 ಭಾಗದಷ್ಟು ತುರಿದ್ಬಿಟ್ಟು ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸಣ್ಣಗೆ ಗ್ರೈಂಡ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಈಗ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇಡ್ಲಿ ಮಾಡುವಂತಹ ಪಾತ್ರೆ ಇಟ್ಕೊಂಡಿದ್ದೀನಿ. 2 ಚಮಚನಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ, ಸ್ಟ್ಯಾಂಡ್ ಇದ್ದರೆ ನಾವು ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ಕೊಳ್ಬೋದು. ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದ್ರ ಮೇಲೆ ಪ್ಲೇಟ್ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ನೋಡಿ, ಪ್ಲೇಟಿಗೆಲ್ಲ ನಾನು ಎಣ್ಣೆ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಅಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಈಗ ಬೆಲ್ಲನ ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. 1 ಲೋಟದಷ್ಟು ನೀರನ್ನ ಹಾಕ್ಕೊಳ್ಬೇಕು. ನೋಡಿ, ನಾನು ಅಕ್ಕಿ ತರಿಯ ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಕರಗಿಸ್ಕೊಳ್ಬೇಕು. 2 ಗಂಟೆ ಆದ ನಂತರ ಅಕ್ಕಿ ತರಿಯಲ್ಲಿರುವ ನೀರನ್ನೆಲ್ಲ ಸೋಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಈಗ ನಾವು ಸೋಸ್ಕೊಳ್ಳೋಣ. ನೋಡಿ, ಕರಗಿಸ್ಕೊಂಡಿರುವಂತಹ ಬೆಲ್ಲನ ನಾನು ಸೋಸ್ಕೊಂಡು ಹಾಕ್ಕೊಳ್ತಿದ್ದೀನಿ. ಬೆಲ್ಲದಲ್ಲಿ ಏನಾದ್ರು ಡಸ್ಟ್ ಏನಾರು ಇದ್ದರೆ ನಾವು ಸೋಸ್ಕೊಂಡು ಹಾಕ್ಕೊಳ್ಬೇಕು. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬೇಕಾದರೆ ಬೆಲ್ಲದ ಬದಲು ಸಕ್ಕರೆ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಲ್ಲ ಯೂಸ್ ಮಾಡೋದ್ರಿಂದ. ನಾನು ಗ್ರೈಂಡ್ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ, ನಾವು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ತರಿಗಡುಬಿಗೆ ನಾವು ತೆಂಗಿನಕಾಯಿನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿಕಾಯಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಏಲಕ್ಕಿಕಾಯಿ ಪೌಡ್ರ್ ಹಾಕಿದ ತಕ್ಷಣ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಇಷ್ಟು ತೆಳುವಾಗಿ ಮಾಡ್ಕೊಳ್ಬೇಕು. ನಾನು ಬೆಲ್ಲ ಕರಗಿಸ್ಕೊಳ್ಬೇಕಾದ್ರೆ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೆ, ಮತ್ತು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ಮತ್ತು ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೂ ನಾವು ನೀರಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಇಷ್ಟು ತೆಳುವಾಗಿ ಮಾಡ್ಕೊಳ್ಬೇಕು. ಅಕ್ಕಿ ತರಿ ಹಾಕೊಂಡ ನಂತರ ನೋಡಿ, ಮೇಲ್ಗಡೆ ಇಷ್ಟು ತಿಳಿ ಇರಬೇಕು. ಏಕೆಂದರೆ ಅಕ್ಕಿ ತರಿ ಬೇಯಬೇಕು. ಬೇಯೋದಕ್ಕೆ ಇಷ್ಟು ನೀರು ಇರಲೇಬೇಕು. ನಾವು ಕಮ್ಮಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡ್ರೆ ಅದು ಬೇಯೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನೋಡಿ, ಇಷ್ಟು ತೆಳುವಾಗಿ ಮಾಡಿಕೊಂಡು ನಾವು ಬೇಯಿಸ್ಕೊಳ್ಳೋಣ. ನೋಡಿ, ನಾನು ಎಲ್ಲ ಈ ರೀತಿ ಇಟ್ಕೊಳ್ತಿದ್ದೀನಿ. ನಾವು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ನೋಡಿ, ಈಗ ನೀರು ಬಿಸಿ ಆದ ನಂತರ ನಾವು ಇಟ್ಕೊಳ್ಳೋಣ. ನೋಡಿ, ಈಗ ನೀರು ಬಿಸಿಯಾಗಿದೆ. ಈ ಪ್ಲೇಟ್ ಮುಚ್ಚೀಗ ಒಂದು 20 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 20 ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ಯಾವ ರೀತಿ ಬೆಂದಿದೆ ಅಂತ. ನೋಡಿ, ನಾವು ಬೆಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಪೂನಲ್ಲಿ ನಾವು ತೆಗೆದುಕೊಂಡ್ಬಿಟ್ಟು ಈ ರೀತಿ ನೋಡಬೇಕು. ನೋಡಿ, ಈ ರೀತಿ ಮೆತ್ತಾಗಿದ್ದರೆ ಕಡುಬು ಬೆಂದಿದೆ ಅಂತ. ನೋಡಿ, ಈಗ ನಾನು ತೆಗೆದಿಟ್ಕೊಳ್ತೀನಿ. ಫುಲ್ಲು ತಣ್ಣಗಾದ ನಂತರ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕು. ತಣ್ಣಗಾಗೋಕ್ಕೆ ಒಂದು 5ರಿಂದ 10 ನಿಮಿಷಗಳ ಕಾಲ ನಾವು ಬಿಡೋಣ. 10 ನಿಮಿಷ ಆಗಿದೆ. ನೋಡಿ, ಈಗ ಸಿಹಿ ಕಡುಬು ತಣ್ಣಗಾಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು.
ರೊಟ್ಟಿ ಮರ್ಚಕೋ ಕೈಯಲ್ಲಿ ಈ ರೀತಿ ನಾವು ತಕ್ಕೊಳ್ಳೋಣ. ನೋಡಿ ತಳ ಕೂಡ ಸ್ವಲ್ಪನೂ ಅಂಟಿರಲ್ಲ ಮತ್ತು ತುಂಬಾ ಸಾಫ್ಟಾಗಿ ಸಿಹಿ ತರಿಗಡುಬು ತುಂಬಾ ಚೆನ್ನಾಗಿ ಬಂದಿದೆ. ಈಗ ನೋಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೋಡಿ ನಾವು ಯಾವುದೇ ಒಂದು ಎಣ್ಣೆ ಆಗಲಿ ಏನು ಬಳಸಿಲ್ಲ. ತುಂಬಾ ರುಚಿಯಾಗಿ ಮತ್ತು ಹೆಲ್ದಿಯಾಗಿರುವಂತಹ ಈ ಸಿಹಿ ತರಿಗಡುಬನ್ನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಆಲ್ರೆಡಿ ಮಸಾಲ ತರಿಗಡುಬನ್ನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ಕಟ್ ಮಾಡಿರೋ ಸಾಕು, ಹಾಗೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.